ಮತಗಳ ಬಗ್ಗೆ ಮಾಡಿದ್ದಾರೆ, ಸಂಪ್ರದಾಯಗಳ ಬಗ್ಗೆ ಮಾಡಿದ್ದಾರೆ, ಸಮುದಾಯಗಳ ಬಗ್ಗೆ ಮಾಡಿದ್ದಾರೆ, ಆ ಮತಗಳ ಮಾನಸಿಕತೆಯ ಬಗ್ಗೆ ಮಾಡಿದ್ದಾರೆ. ಪುರುಷ ಮತ್ತು ಮಹಿಳೆಯರನ್ನ ನೋಡುವ ಏಟ್ರೆಡ್ನೆಸ್ನ ಬಿತ್ತಿಲ್ಲ. ಇಡೀ ದೇಶದ ಸಮಗ್ರ ಅಭಿವೃದ್ಧಿ ಅವರ ದೃಷ್ಟಿಕೋನದಲ್ಲಿತ್ತು. ಅವರು ಯಾವತ್ತೂ ಎಲ್ಲ ಸಮುದಾಯಗಳ ಸೌಹಾರ್ದತೆ ಇರಬೇಕು, ಬಹುತ್ವದ ರಕ್ಷಣೆ ಆಗಬೇಕು, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ಇರಬೇಕು. ಫ್ರೀಡಮ್ ಆಫ್ ಪ್ರೆಸ್ ಆರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಸ್ವೇಚ್ಛಾಚಾರದಲ್ಲಿ ಯಾರಿಗೆ ಹೆಂಗಬೇಕಿದೆ ಅಂತೇಳಿ ಅದನ್ನು ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋದು ಅವರ ಉದ್ದೇಶ, ಸಂವಿಧಾನದ ಆಶಯ. ಅವರು ಎಲ್ಲವನ್ನ ಟೀಕೆ ಮಾಡಿದರೆ ಅವೆಲ್ಲವೂ ದೇಶದ ಒಟ್ಟಾರೆ ಜನರ ಹಕ್ಕುಗಳ ರಕ್ಷಣೆ ಮತ್ತು ಸೌಹಾರ್ದತೆ, ಬಹುತ್ವದ ರಕ್ಷಣೆ. ಇದು ಹೇಟ್ರೆಡ್ನೆಸ್ನ ಎಂದೂ ಅವ್ರು ಮಾಡಿಲ್ಲ. ಅವರೇ ಸ್ವತಃ ಶೋಷಣೆಗೆ ಒಳಗಾದ್ರೂ ಅವರು ದ್ವೇಷವನ್ನು ಕಾರಿಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ವಿಮರ್ಶೆಯನ್ನು ಕೂಡ ಟೀಕೆಯನ್ನು ಕೂಡ ದ್ವೇಷದ ಪರಿಧಿಯೊಳಗೆ ತರಬಹುದು. ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಅದನ್ನು ಸ್ಪಷ್ಟಪಡಿಸಿಲ್ಲ. ಟೀಕೆಯನ್ನು ವಿಮರ್ಶೆಯನ್ನು ದ್ವೇಷದ ಪರಿಧಿಯೊಳಗೆ ತರಬಹುದು, ಅದ್ವೇಷ ಅಂತ ಪರಿಭಾವಿಸ್ಬೋದು. ಅದ್ವೇಷ ಅಂತ ಪರಿಭಾವಿಸುವ ಕಾರಣಕ್ಕೋಸ್ಕರ ಈಗ ಜಾಗತಿಕ ಭಯೋತ್ಪಾದನೆಗೆ ಒಂದು ಮತದ ಕಡೆಗೆ ಅಪಾರವಾಗಿದೆ. ಆ ಮತದ ಉಲ್ಲೇಖ ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ದ್ವೇಷ ಆಗುತ್ತೆ, ಮತೀಯ ದ್ವೇಷ ಆಗುತ್ತೆ, ಧಾರ್ಮಿಕ ದ್ವೇಷ ಅಂತ ಭಾವಿಸ್ತೀರಿ. ಯಾಕೆ ಅಂದರೆ ಈಗ ಅಲ್ಲಿ ಆ ಒಂದು ಜಾಗತಿಕ ಭಯೋತ್ಪಾದನೆ ಇತಿಹಾಸವನ್ನು ತೆಗೆದುಕೊಂಡ್ರೆ ಒಂದು ಮತ, ಆ ಮತೀಯ ಸಿದ್ಧಾಂತ ಅದು ರಾಜಕೀಯ ಸಿದ್ಧಾಂತ. ಅದನ್ನು ಅಂಬೇಡ್ಕರ್ ಹೇಳಿದ್ರು, ಇದು ಕೇವಲ ಭಾರತೀಯ ದೃಷ್ಟಿಕೋನದ ಧರ್ಮ ಅಂತ ಪರಿಭಾವಿಸಬೇಡಿ, ಇದೊಂದು ರಾಜಕೀಯ ಸಿದ್ಧಾಂತ, ಇದು ವಿಸ್ತರಣಾವಾದವನ್ನು ಹೊಂದಿದೆ. ವಿಸ್ತರಣಾವಾದ ಎಲ್ಲಿಗೆ ಅಂತ ಹೇಳಿದ್ರೆ ತನ್ನ ಸಿದ್ಧಾಂತ ಮಾತ್ರ ಜಗತ್ತಿನಲ್ಲಿ ಇರಬೇಕು ಅನ್ನುವಂಥ ಒಂದು ಮತೀಯ ವಿಸ್ತರಣಾವಾದವನ್ನು ಹೊಂದಿದೆ ಅಂತೇಳಿ ಹೇಳಿದ್ರು. ಅದನ್ನು ನಾವೇನಾದ್ರು ಉಲ್ಲೇಖ ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಒಂದು ದ್ವೇಷ ಆಗಿಬಿಡುತ್ತೆ, ಒಂದು ಅಪರಾಧ ಆಗಿಬಿಡುತ್ತೆ. ಯಾಕೆಂದರೆ ನೀವು ಅದನ್ನು ಈ ವ್ಯಾಪ್ತಿಯೊಳಗೆ ತಂದಿದ್ದೀರಿ, ಆ ಟೀಕೆಯನ್ನು ಕೂಡ. ಅದಕ್ಕಾಗಿ ನಾನು ಹೇಳಿದೆ, ಅಂಬೇಡ್ಕರ್ ವಿಮರ್ಶೆ ಮಾಡ್ತಿದ್ರು ಕೂಡ ಅವ್ರನ್ನೇ ನೀವು ಈ ಒಂದು ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಅಟ್ತಿದ್ರಿ. ಆ ಥರದ ಒಂದು ಅಪಾಯ ಇತ್ತು. ಯಾಕೆ ಅಂದರೆ ಇತಿಹಾಸ ಹಂಗಿದೆ.